ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಂ ಕಾಮಧೇನಾಯ ಚ. ಓಂ ಗುರುವೇ ಅತ್ಯಂತ ದಯಾಳುವೆ. ಎಲ್ಲ ನಮ್ಮ ರಾಯರ ಭಕ್ತರಲ್ಲಿ, ಎಲ್ಲ ನಮ್ಮ ವಾದಿರಾಜ ಗುರುಗಳ ಭಕ್ತರಲ್ಲಿ ಈ ವಿಡಿಯೋ ಶುರು ಮಾಡೋಕ್ಕೆ ಮುನ್ನ ನಿಮ್ಮೆಲ್ಲರ ಪಾದಗಳಿಗೆ ಎರಗಿ ಪದ ಬಳಕೆಯಲ್ಲಿ ಬರುವ ಒಂದು ಮಾತನಾಡುವ ಬರದಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಚಿಕ್ಕ ವಿಡಿಯೋ ಎಲ್ಲ ಒಂದು ಮಾಹಿತಿಗಳನ್ನು ಸಂಗ್ರಹಿಸಿ ಒಂದು ಚಿಕ್ಕ ವಿಡಿಯೋ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ನಮ್ಮ ಸಕಲ ಪ್ರದಾತರು ವಾದಿರಾಜ ಗುರುಗಳ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ಜನನ ಮತ್ತು ಬಾಲ್ಯ. ಹುಟ್ಟು ಕ್ರಿಸ್ತಶಕ 1480ರಲ್ಲಿ ಹೂವಿನಕೆರೆ, ಕುಂದಾಪುರ ತಾಲೂಕು, ಉಡುಪಿ ಬಳಿ. ಪೋಷಕರು ರಾಮಾಚಾರ್ಯರು ಮತ್ತು ತಾಯಿ ಸರಸ್ವತಿ ಬಾಯಿ. ಪೂರ್ವಾಶ್ರಮದ ಹೆಸರು ಭೂವರಹ. ವಿಶೇಷ ಹುಟ್ಟಿದಾಗಲೇ ಅಂಗೈಯಲ್ಲಿ ಶಂಖಚಕ್ರದ ಗುರುತು ಇತ್ತು. 8ನೇ ವಯಸ್ಸಿನಲ್ಲಿ ವ್ಯಾಸರಾಜ ಶಿಷ್ಯರಾಗಿ ಸನ್ಯಾಸ ಸ್ವೀಕರಿಸಿದರು. ಆಗ ಹೆಸರು ವಾದಿರಾಜ ತೀರ್ಥ. ಸ್ನೇಹಿತರೆ, ಇವ್ರ ಬಗ್ಗೆ ಹೇಳಬೇಕು ಅಂದರೆ ಎಷ್ಟು ಹೇಳಿದ್ರೂ ಸಾಧ್ಯ ಇಲ್ಲ ಅನ್ನೋದಕ್ಕೆ 118ನೇ ವರ್ಷದಲ್ಲಿ ಚಾತುರ್ಮಾಸದ ವಿಶೇಷತೆ. ಸ್ಥಳ ಸೋದೆಮಠ, ತೋಟದ ಮಠದ ಹಿಂಭಾಗದಲ್ಲಿರೋ ಮಾವಿನ ತೋಟ. ಈಗ ಅದನ್ನೇ ವಾದಿರಾಜ ತೋಟ ಅಂತಾರೆ. ವಯಸ್ಸು ವಾದಿರಾಜರಿಗೆ ಆಗ 118 ವರ್ಷ. ಆ ವಯಸ್ಸು ನಿತ್ಯ ಹಯಗ್ರೀವ ದೇವರ ಪೂಜೆ, ಗ್ರಂಥ ರಚನೆ, ಪ್ರವಚನ ಬಿಡಲಿಲ್ಲ. ಕಾರಣ ವಯಸ್ಸಾಗಿದ್ದರಿಂದ ಮಠದ ಒಳಗೆ ಇರೋಕ್ಕೆ ಕಷ್ಟ ಆಗ್ತಿತ್ತು ಅಂತ ಶುದ್ಧ ಗಾಳಿ, ಪ್ರಕೃತಿ ಅಂತ ತೋಟದಲ್ಲಿ ಉಳಿದರು. ಶಿಷ್ಯರು ಅಲ್ಲೇ ಪರಮಾಲೆ ಕಟ್ಟಿದರು. ನೋಡಿ, ಇಂಥ ಗುರುಗಳ ಬಗ್ಗೆ ಮಾತಾಡಬೇಕು ಅಂದರೆ ನಾವು ಯೋಗ್ಯತೆ ಇದೆಯೋ ಗೊತ್ತಿಲ್ಲ. ಆ ಗುರುಗಳ ಆಶೀರ್ವಾದ ಎಲ್ಲೋ ನನ್ನ ಜೀವನದ ಎಲ್ಲೋ ಒಂದು ಮೂಲೆಯಲ್ಲಿ ಗುರುಗಳ ಆಶೀರ್ವಾದದಿಂದ ಸೋದೆ ಮಠ ಸ್ಥಾಪನೆ. ಸಿರಿಸಿ ಬಳಿ ಮಠ ಸ್ಥಾಪಿಸಿ 120 ವರ್ಷಗಳ ಕಾಲ ಪೀಠಾಧಿಪತಿಯಾಗಿದ್ದರು. ಇಂದು ಒಂದು ದಾಖಲೆ ಇವರ ಕಾಲದಲ್ಲೇ ಸೋದೆ ವಾದಿರಾಜರ ಮಠ ಪ್ರಸಿದ್ಧವಾಯಿತು. ತ್ರಿವಿಧ ಲಿಂಗ, ಹಯಗ್ರೀವ, ವರ, ನರಸಿಂಹ ವಿಗ್ರಹ ಪ್ರತಿಷ್ಠಾಪನೆ. ಮಹಾನ್ ಗ್ರಂಥಗಳು. ವಾದಿರಾಜರು 60ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಪ್ರಮುಖವಾದದ್ದು ರುಕ್ಮಿಣೀಶ ವಿಜಯ ಸಂಸ್ಕೃತ ಮಹಾಕಾವ್ಯ, ತೀರ್ಥ ಪ್ರಬಂಧ, ಕ್ಷೇತ್ರಗಳ ವರ್ಣನೆ, ಯುಕ್ತಿ ಮಾಲಿಕ, ದೈತ್ವ ತತ್ವದ ಮೇರುಕೃತಿ, ಲಕ್ಷಾಲಂಕಾರ ವ್ಯಾಕರಣ. ಪ್ರಸಿದ್ಧ ಪವಾಡಗಳು. ದಾಸರಾಗಿ ಬಂದು ಭಿಕ್ಷೆ ಬೇಡಿದ್ದು ಉಡುಪಿಯಲ್ಲಿ ಕೃಷ್ಣನ ನೈವೇದ್ಯ ತರವಾಯಿತು. ವಾದಿರಾಜರು ದಾಸರ ವೇಷದಲ್ಲಿ ಬಂದು ಹಯಗ್ರೀವನಿಗೆ ಹಸಿವಾಗಿದೆ ಅಂದರು. ಕೃಷ್ಣ ಮಠದವರು ನಂಬಲಿಲ್ಲ. ಆ ಕ್ಷಣವೇ ಕೃಷ್ಣನ ವಿಗ್ರಹ ಬೆವರತೊಡಗಿದಾಗ ವಾದಿರಾಜರೆಂದು ತಿಳಿದು ನೈವೇದ್ಯ ಮಾಡಿದರು. ಪವಾಡಗಳು. ಕಬ್ಬಿಣದ ಕಡಲೆ ಉಗ್ಗಿಸುವುದು. ಒಬ್ಬ ರಾಜ ಕಬ್ಬಿಣದ ಕಡಲೆ ಉಗ್ಗಿಸಿ ತೋರಿಸಿ ಅಂತ ಸವಾಲು ಹಾಕಿದರು. ಸ್ನೇಹಿತರೆ, ಹೇಳಕ್ಕೆ ಎಷ್ಟು ಹೇಳಿದ್ರು ಗುರುಗಳ ಬಗ್ಗೆ. ತೋಟದ ಚಾತುರ್ಮಾಸ ಅಂದರೆ ವಾದಿರಾಜರ ತಪಶಕ್ತಿ, ಪರಾಕಾಷ್ಠೆ, ಮುಪ್ಪು ದೇಹಕ್ಕೆ ಹೊರತು ಜ್ಞಾನಕಲ ಅಂತ ತೋರಿಸಿಕೊಟ್ಟರು. ಸೋದೆಗೆ ಹೋದ ಈಗಲೂ ವಾದಿರಾಜ ತೋಟ ನೋಡಬಹುದು ಸ್ವಾಮಿ. ಪರ್ಣಶಾಲೆ, ಮಾವಿನ ಮರ, ತೀರ್ಥಬಾವಿ ಎಲ್ಲವೂ ಇದೆ. ಬೃಂದಾವನ ಪ್ರವೇಶ. 1600ರಲ್ಲಿ 120 ವರ್ಷ ಬದುಕಿ ಸೋದೆಯಲ್ಲಿ ವೃಂದಾವನಸ್ಥರಾದರು. ಇಂದಿಗೂ ಸೋದೆ ಮಠದಲ್ಲಿ ಇವರ ವೃಂದಾವನವಿದೆ. ಪ್ರತಿ ವರ್ಷ ಜ್ಯೇಷ್ಠ ಶುದ್ಧ ತದಿಗೆ ವಾದಿರಾಜರ ಆರಾಧನೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಜನರ ಕಷ್ಟಗಳು ಭೂಪತಿ ವಾದಿರಾಜ ಗುರು ಅಂತ ದಾಸರು ಹಾಡಿದ. ಸ್ವಾಮಿ ತಂದೆ ವಿಶ್ವದಲ್ಲಿ ಏಕೈಕ ಯಾರು 118 ವರ್ಷ ಚಾತುರ್ಮಾಸ ಮಾಡಿದ್ದಾರೆ ಅಂದರೆ ನಮ್ಮ ವಾದಿರಾಜ ಗುರುಗಳು. ತೋಟದ ಚಾತುರ್ಮಾಸ. ಸನ್ಯಾಸಿಗಳು ಆಷಾಢ ಸುದ ಏಕಾದಶಿಯಿಂದ ಕಾರ್ತಿಕ ಸುದ ಏಕಾದಶಿವರೆಗೆ 4 ತಿಂಗಳ ಒಂದೇ ಕಡೆ ವಾಸ ಮಾಡಿ ಪೂಜೆ ಪಾಠ ಮಾಡುತ್ತಾ ಮಳೆಗಾಲದಲ್ಲಿ ಸಂಚಾರ ಮಾಡುವುದಿಲ್ಲ. 4 ತಿಂಗಳಲ್ಲಿ ಸರಸ್ವತಿ ಭಾರತಿ ವಿಲಾಸ ಅನ್ನೋ ಮಹಾನ್ ಗ್ರಂಥ ಬರೆದರು. 118 ವಯಸ್ಸಲ್ಲಿ ಚಾತುರ್ಮಾಸ ಮುಗಿದ 2 ವರ್ಷಕ್ಕೆ ಅಂದರೆ 120ನೇ ವಯಸ್ಸಿಗೆ ಕ್ರಿಸ್ತಶಕ 1600ರಲ್ಲಿ ವಾದಿರಾಜರು ಸೋದೆಯಲ್ಲಿ ವೃಂದಾವಸ್ಥಾನರಾದರು. ತೋಟದಲ್ಲಿ ನಾವು ಎಂಥ ಪುಣ್ಯದ ನಾಡಲ್ಲಿದ್ದೀವಿ ಸ್ನೇಹಿತರೆ. ಎಂಥ ನಾಡಲ್ಲಿದ್ದೀವಿ ಅಂದರೆ ಇಂಥ ಮಹಾನ್ ಆಚಾರ್ಯರು, ಮಹಾನ್ ಗುರುಗಳು, ನಮ್ಮ ರಾಘವೇಂದ್ರ ತೀರ್ಥರು ನೆನೆಸಿದಂಥ ಈ ಭಾರತ ದೇಶದಲ್ಲಿ ನಾವು ಪುಣ್ಯವಂತರು. ನಾವೆಂದೂ ಇಂಥ ಒಂದು ನಾಡಲ್ಲಿ ಮುಂದೆ ಜನ್ಮ ಸಿಗುತ್ತೋ ಗೊತ್ತಿಲ್ಲ. ಈ ಕಾಲಮಂದಲ್ಲಿ ನಾವು ವಾದಿರಾಜರು ದರ್ಶನ, ತಂದೆ ದರ್ಶನ ಭಾಗ್ಯ ಕೊಟ್ಟರೆ ನಾವು ನನ್ನ ಜೀವನದಲ್ಲಿ ಮಾಡಬೇಕು ಅನ್ನೋ ಆಸೆ ಇದೆ. ನೋಡೋಣ, ಆ ತಂದೆ ಆಶೀರ್ವಾದ ಇದೆ, ಮಾಡ್ತೀನಿ. ಅವರು ವೃಂದಾವನ ಪ್ರವೇಶ ಆಗಾಗ ಒಂದು ಮೈ ಯಾವಾಗ ವಯಸ್ಸಾದ 120 ವರ್ಷದ ಥರ ಇರಲಿಲ್ಲವಂತೆ. ಫಳ ಹೊಳಿತಾ ಇತ್ತಂತೆ. ಒಂದು ಚಿರ ಯುವಕನ ಥರ ಹೋಗಿ ಅವರು ವೃಂದಾವನ ಪ್ರವೇಶ ಮಾಡಿದಂತೆ. ಎಲ್ಲ ನನ್ನ ರಾಯರ ಭಕ್ತರಲ್ಲಿ, ವಾದಿರಾಜ ಗುರುಗಳ ಭಕ್ತರಲ್ಲಿ ಪದ ಬಳಕೆಯಲ್ಲಿ ಏನಾದರೂ ತಪ್ಪಾಗಿದೆ ದಯವಿಟ್ಟು ನಿಮ್ಮ ಪಾದಾರಂದು ಹಿಡಿದು ಕೇಳ್ತೀನಿ, ಕ್ಷಮಿಸಿ. ನಿಮ್ಮ ಆಶೀರ್ವಾದ, ಪ್ರೀತಿ ಸದಾ ಇರಲಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಈ ನನ್ನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ.